ಅಮ್ಮವ್ರೆ, ಯಾಕ ಸೀರೆನ ಹಾಗೆ ಒಣಗಾಕಿದ್ರಿ? ಏನೋ ಒಣಗಿಸೋದಕ್ಕೂ ಕೂಡ ಸ್ಕೂಲಿಗೆ ಹೋಗಿ ಕಲ್ತ್ಕೋಬೇಕಾ? ಅದು ಹಂಗಲ್ಲ ಅಮ್ಮವ್ರೆ, ಬಣ್ಣ ಇನ್ನು ಸೀರೆಗೆ ಪೂರ್ತಿಯಾಗಿ ಅಂಟ್ಕೊಂಡಿಲ್ಲ. ಆಮೇಲೆ ಆರದ್ಮೇಲೆ ಬಣ್ಣ ಹಾಕಿದ್ರೆ ಸೀರೆಗೆ ಅಂಟ್ಕೊಳ್ಳಲ್ಲ. ನೀನೆಷ್ಟೇ ಹೇಳಿದ್ರು ಆ ತಲೆಗೆ ಹೋಗಲ್ಲ ಬಾಲಾಜಿ. ಕಲ್ಯಾಣಿ ಸಂತೋಷವಾಗಿದ್ರೆ ದಮಯಂತಿ ಸಹಿಸೋದಿಲ್ಲ. ಆದ್ರೆ ಈ ಸೀರೆನ ನಾಳೆ ಕೊಡ್ತೀವಿ ಅಂತ ಹೇಳಿದೀವಲ್ವಮ್ಮ, ಈಗ ಬಣ್ಣ ಹೇಗೆ ಹಾಕೋದಮ್ಮ? ಏನು ಪರವಾಗಿಲ್ಲ, ತಪ್ಪು ಮಾಡಿದವರೇ ತಪ್ಪನ್ನ ಸರಿ ಮಾಡ್ತಾರೆ. ಅಂದ್ರೆ ಈ ಸೀರೆಗಿವಾಗ ದಮಯಂತಿ ಅತ್ತಿಗೆಗೆ ಬಣ್ಣ ಹಾಕು ಅಂತಿದ್ದೀರಾ ಅತ್ತೆ? ನೀನ್ ತುಂಬಾ ಶಾರ್ಪ್ ಚಿಕ್ಕಮ್ಮ, ತಕ್ಷಣ ಅರ್ಥ ಮಾಡ್ಕೊಂಡ್ಬಿಟ್ಟೆ. ಅದೇ ನಮ್ಮ ಅತ್ತೆ ನೋಡಿ, ಯಾರಾದ್ರೂ ಬೈದ್ರೆ ಅವರು ಬೈಸ್ಕೊಳ್ಳೋದೇ ಇಲ್ಲ. ಅದೇ ಅವ್ರು ಮಾತ್ರ ಬೇಕು ಅಂತಾನೆ ಬೈತಾರೆ. ಒಂದೇ ನಿಮಿಷದಲ್ಲಿ ಸೀರೆನ ರೆಡಿ ಮಾಡ್ತಾರೆ. ಇವಳು ನನ್ನ ಬೇಕು ಅಂತಾನೆ ಸಿಕ್ಕಾಕಿಸ್ತಾ ಇದ್ದಾಳೆ. ನಾನಿವಾಗ ಸೀರೆಗೆ ಬಣ್ಣ ಹಾಕಲ್ಲ ಅಂದ್ರೆ ನಮ್ಮಮ್ಮ ಎಳೆದು ಬಾರಿಸ್ತಾಳೆ. ಆಮೇಲೆ ಇರೋ ಸ್ವಲ್ಪ ಮರ್ಯಾದೆನೂ ಹೋಗುತ್ತೆ. ಯಾಕತ್ತೆ ಏನು ಮಾತಾಡ್ತಿಲ್ಲ? ಅಯ್ಯೋ ದಮಯಂತಿ, ಅಮ್ಮ ದಮಯಂತಿ, ಅತ್ತಮ್ಮ, ನಿಮ್ ಮಗಳಿಗೆ ಎಲ್ಲ ರೋಗಗಳು ಇರೋ ಹಾಗಿದೆ. ಮಾತಿಗೂ ಮೂರ್ಛೆ ಹೋಗ್ಬಿಡ್ತಾಳೆ, ತಲೆ ತಿರುಗುತ್ತೆ. ನನ್ನಿಂದ ಆಗಲ್ಲ, ನಾನು ಡಿವೋರ್ಸ್ ಕೊಟ್ಬಿಡ್ತೀನಿ ಅತ್ತಮ್ಮ. ಅಪ್ಪ, ಇದು ತುಂಬಾ ಚೆನ್ನಾಗಿದೆ ಶಿವರಾಮ್. ನೀನ್ ವಿಚ್ಛೇದನ ಕೊಟ್ಬಿಟ್ರೆ ನಾವು ಸಹಿಸ್ಕೋಬೇಕಾ ಅವಳನ್ನ? ಆಹಾ, ಹಾಗೆಲ್ಲ ಆಗಲ್ಲ. ಯಾವ್ದಾದ್ರೂ ಅನಾಥಾಶ್ರಮದಲ್ಲಿ ಬಿಟ್ಟು ಹೊರಟೋಗು. ಇವ್ರೇನು ನಿಜವಾಗ್ಲೂ ಹೇಳ್ತಾ ಇದ್ದಾರಾ? ಮೂರ್ಛೆ ರೋಗ ಅಂತ ಏನೋ ಹೇಳ್ತಾ ಇದ್ದೀರಾ? ನನಗೇನಂತದಿಲ್ಲ. ನೀವೆಲ್ಲರೂ ಚೆನ್ನಾಗಿರ್ಬೇಕು ಅಂತ ಉಪವಾಸ ಇದ್ದೀನಿ ಅಷ್ಟೇ. ಅದಕ್ಕೆ ತಲೆ ಸುತ್ತ ಬಂತು. ಏನು ನೀನಾ? ಬಾಲಾಜಿ, ಬಣ್ಣನ ಸೀರೆನ ಕೊಡು. ದಮಯಂತಿ ಸಿದ್ಧ ಮಾಡ್ತಾಳೆ. ನನ್ನ ಕೈಲಾಗಲ್ಲ. ನಾನೇನ್ ಬೇಕು ಅಂತ ಮಾಡ್ಲಿಲ್ಲ. ಆದ್ರೂ ಮನೆಗೋಸ್ಕರ, ಮನೆಯವ್ರಿಗೋಸ್ಕರ ತ್ಯಾಗ ಮಾಡೋ ಥರ ಬಿಲ್ಡಪ್ ಕೊಡ್ತಾಳಲ್ಲ ಕಲ್ಯಾಣಿ. ನನಗೋಸ್ಕರ ಈ ಕೆಲಸನ ನೀನೇ ಮಾಡು. ನೀವ್ ಆಜ್ಞೆ ಮಾಡಿದ್ರೆ ಮಾಡದೇ ಇರ್ತೀನಾ? ನಿಮ್ಮ ಆಜ್ಞೆನ ಶಿರಸ ಪಾಲಿಸ್ತೀನಿ. ಇವಳು ಮತ್ತೆ ಡೈಲಾಗ್ ರಿಪೀಟ್ ಮಾಡಿದ್ಲು. ಒಟ್ನಲ್ಲಿ ಅತ್ತೆ ಸೊಸೆ ಒಂದಾದ್ರೂ ತಾಯ್ತು. ಕೊನೆಗೂ ಸೊಸೆ ಸಹಾಯ ಕೇಳ್ಕೊಂಡ್ಬಿಟ್ರು. ಅಗತ್ಯ ಇಲ್ಲ ಅಂತ ಮಾತನ್ನ ಕೇಳೋದಿಲ್ಲ. ದಮಯಂತಿನೇ ಬಣ್ಣ ಹಾಕ್ತಾಳೆ. ಸುಮ್ನೆ ಇರ್ತೀರಾ? ನೀನ್ ಇರು ದಮಯಂತಿ. ನಿನ್ ಬಗ್ಗೆ ತುಂಬಾ ಕಡಿಮೆ ಅಂದಾಜು ಮಾಡ್ಕೊಂಡಿದ್ದಾರೆ. ಯಾವತ್ತು ಮೈ ಮಗ್ಸದೇ ಇರೋ ನೀನು ಹಾಗೆ ಮಾಡಿದ್ರೆ ಸೊಂಟೆ ಹಿಡ್ಕೊಳತ್ತೆ. ಮಾ ಅಂದ್ರೆ 2 ದಿನ ಮಂಚದ ಮೇಲೆ ಇರ್ತೀಯ. ಬರೀ ಇಷ್ಟಕ್ಕೆ ಭಯ ಪಡ್ತೀಯೋ ಹೇಗೆ ನೀನು? ಅನ್ಕೊಂಡ್ರೆ ಅನ್ಕೊಳ್ಳಿ, ನೀವು ಸುಮ್ನೆ ಇರಿ. ಆಫೀಸರ್, ನೀವ್ ನನ್ಗೆ ಹೆಲ್ಪ್ ಮಾಡ್ತೀರಾ? ಮತ್ತೆ ನನ್ ಮಗ ಯಾಕೆ? ನೀನು ಕಲ್ಯಾಣಿ ಹೆಲ್ಪ್ ತಗೊಂಡ ಹಾಗೆ ಕಲ್ಯಾಣಿ ಅವಳ ಗಂಡದ ಹೆಲ್ಪ್ ತಗೋತಿದ್ದಾಳೆ. ನಿನಗಿಷ್ಟ ಇಲ್ಲ ಅಂದ್ರೆ ಹೇಳು ದಮಯಂತಿ, ನೀನೇ ಮಾಡ್ಬೋದು. ಒಂದಚ್ಚು ತಪ್ಪಾಗಿ ಬಿದ್ರು, ಬಣ್ಣ ಸರಿಯಾಗಿ ದಾರ ಕಂಟದೇ ಇದ್ರು, ಸೀರೆ ಚೆನ್ನಾಗಿ ಬರೋವರೆಗೂ ನಿನ್ ಕೈಲೇ ಬಣ್ಣ ಹಾಕಿಸ್ತೀನಿ ನಾನು. ಇವಳ ಕೈಲಿ ಆಗಲ್ಲ ಬಿಡಿಯತ್ತೆಮ್ಮ. ಆಫೀಸರ್ ಬನ್ನಿ. ಸರಿ
ಜಟ್ಟಿ ಮಣ್ಣಿಗೆ ಬಿದ್ಮೇಲೆ ಮೀಸೆ ತಿರುವಿದ್ರೆ ಏನ್ ಪ್ರಯೋಜನ ಅತ್ಗೆ? ನನ್ನನ್ ಕೋಪದಲ್ಲಿ ನೋಡಿದ್ರೆ ಏನಾಗುತ್ತೆ ಅತ್ಗೆ? ಇರೋದೇ ಹೇಳ್ತಿದ್ದೀನಲ್ವಾ, ನೀವ್ ಏನ್ ಮಾಡಿದ್ರು ಎಲ್ಲ ನಿಮಗೆ ರಿವರ್ಸ್ ಆಗ್ತಿದೆ. ಅವರೆಲ್ಲರೂ ಒಂದ್ ಪಾರ್ಟಿ, ನೀವು ಮಾತ್ರ ಇಂಡಿಪೆಂಡೆಂಟ್ ಪಾರ್ಟಿ. ನೀವೇ ಅವರಿಬ್ಬರಿಗೆ ರೊಮ್ಯಾಂಟಿಕ್ ಸೀನ್ ಮಾಡೋ ಚಾನ್ಸ್ ಕೊಟ್ರಿ. ಥ್ಯಾಂಕ್ಸ್ ಅಮ್ಮ. ಥ್ಯಾಂಕ್ಸ್ ಅಮ್ಮ. ರಾತ್ರಿ ಬಂದಿದ್ದ ಕಳ್ಳರನ್ನ ನೀವೇನಾದ್ರೂ ನೋಡಿದ್ರಮ್ಮ? ನೋಡಿದೆ, ಆದ್ರೆ ಗುರ್ತು ಸಿಗೋ ತರ ಇರ್ಲಿಲ್ಲ ಅವರು. ಹೋಗ್ಲಿ, ನಿಮ್ಗೆ ಯಾರ ಮೇಲಾದ್ರೂ ಅನುಮಾನ ಇದ್ರೆ ಹೇಳಿಮ್ಮ, ಕರ್ಕೊಂಡು ಬಂದು ಅವರು ಅಲ್ವೋ ಅಂತ ನೋಡ್ತೀವಿ. ಇದಕ್ ಮುಂಚೆ ಯಾವತ್ತೂ ಹೀಗಾಗಿರ್ಲಿಲ್ಲ. ನಮಗ್ ಗೊತ್ತಿರೋರೆಲ್ಲ ನಮ್ಮ ಕುಟುಂಬನ ಅಭಿಮಾನಿಸೋರೆ ಹೊರತು ಈ ತರ ಕೆಲಸ ಮಾಡೋರು ಯಾರೂ ಇಲ್ಲ. ನಂಬಿಕೆಯಿಂದ ಇರೋರೇ ಅಮ್ಮ ಇಂಥ ಕೆಲಸ ಮಾಡೋದು. ಯೋಚನೆ ಮಾಡಿ ನೋಡಿ. ಸರಿ ಸರ್, ಯಾರ ಮೇಲಾದ್ರೂ ಅನುಮಾನ ಬಂದ್ರೆ ಹೇಳ್ತೀನಿ. ಸರಿ ಅಮ್ಮ. ಪೊಲೀಸ್ ಇದ್ದಾರೆ ಅನ್ನೋ ಧೈರ್ಯ ನೋಡಿದ್ಯಾ? ನಮ್ಮನ್ನ ನೋಡಿದ್ರೆ ಗುರ್ತು ಹಿಡಿತಾರೇನೋ. ಗುರ್ತು ಹಿಡಿದಾಗ ಮ್ಯಾನೇಜ್ ಮಾಡಬೇಕು. ಶೌರ್ಯ ಸರ್ ಕಳಿಸಿದ್ದಾರೆ. ಪಾಪ ರಾತ್ರಿ ಎಲ್ಲ ನಿದ್ರೆ ಇಲ್ಲದೆ ಇರೋ ಹಾಗಿದೆ. ನೀವಿನ್ನು ಹೊರಡಿ, ನಾವು ನೋಡ್ಕೋತೀವಿ. ಶೌರ್ಯ ಸರ್ ಹೇಳಿದ್ದಾರೆ ಅಂದರೆ ಪರವಾಗಿಲ್ಲ ಬಿಡಿ. ಸರಿ, ನೀವು ಹೊರಡಿ. ಸರಿ, ಹುಷಾರು. ಸರಿ ಸರ್, ನೀವು ಹೊರಡಿ, ನಾವು ನೋಡ್ಕೋತೀವಿ. ನೀವು ಶೈಲಜಾ ಅಲ್ವಾ? ಲೇಡಿ ಕಾನ್ಸ್ಟೇಬಲ್ನ ಯಾಕೆ ಕರ್ಕೊಂಡು ಬಂದಿದ್ದೀರಾ? ಹೌದು ಸರ್, ಶೈಲಜಾನೆ. ಚೆನ್ನಾಗಿ ಗುರ್ತು ಹಿಡಿದ್ಬಿಟ್ರಲ್ಲ.
ಶೌರ್ಯ ಸರ್ ನನ್ನನ್ನು ಕಳ್ಸಿದ್ರು. ಒಳಗಡೆ ಲೇಡೀಸ್ ಇದ್ದಾರಂತೆ ಅಲ್ವಾ, ಜೊತೆಗೆ ರಾತ್ರಿ ಬಂದಿದ್ದ ಕಳ್ಳರಲ್ಲಿ ಒಬ್ಳು ಲೇಡಿ ಕೂಡ ಇದ್ಲು ಅಂತ ಇನ್ಫಾರ್ಮೇಶನ್. ಹೌದಾ? ಈ ವಿಷಯ ನಮ್ಮ ಹತ್ರ ಹೇಳಲೇ ಇಲ್ವಲ್ಲ. ನಿಮ್ಗೆ ಹೇಳಿ ಅಂತ ನಮಗೆ ಹೇಳಿದ್ರು. ಸರಿ, ಹುಷಾರಾಗಿರಿ, ನಾವು ಹೊರಡ್ತೀವಿ. ಸರಿ ಸರ್. ಅಮ್ಮ, ಈ ಪರ್ಸು ಸಿದ್ದು ಬಾವಂದು. ಅಂದ್ರೆ ರಾತ್ರಿ ಬಂದಿದ್ದು ಅವರಿಬ್ಬರೇ ಅಂತ ಆಯ್ತು. ನಾವ್ಯಾರೂ ಗುರ್ತು ಹಿಡಿಬಾರ್ದು ಅಂತ ಮಾರುವೇಷದಲ್ಲಿ ಬಂದಿದ್ದು. ನಾನು ಹೋಗಿ ಕಾನ್ಸ್ಟೇಬಲ್ಸ್ ಹೇಳ್ತೀನಿ. ನಾನು ಕಲ್ಯಾಣಿ ಅಕ್ಕಂಗೆ ಫೋನ್ ಮಾಡ್ತೀನಿ. ಹಾ. ಅದೇನು ನೀವು ಹೊಸದಾಗಿ ಕಾಣಿಸ್ತಾ ಇದ್ದೀರಾ? ಅವರೆಲ್ಲಿ? ಪಾಪ ರಾತ್ರಿ ಎಲ್ಲ ಅವ್ರು ಕಷ್ಟಪಟ್ರು ಅಂತ ಅವ್ರನ್ನ ರಿಲೀವ್ ಮಾಡಿ ನಾವು ಬಂದ್ವಿ. ಶೌರ್ಯ ಸರ್ ನಮ್ಮನ್ನ ಕಳಿಸಿರೋದು. ಹೌದಾ? ಸರಿ, ರಾತ್ರಿ ನಮ್ಮನೆ ಕಳ್ತನಕ್ಕೆ ಬಂದಿದ್ದು ಯಾರು ಅಂತ ಗೊತ್ತಾಗಿದೆ. ಯಾರವರು? ಆ ಸಿದ್ದು ಸಂಪದ. ಬಂದಿದ್ದು ಯಾರು ಅಂತ ಗೊತ್ತಾಗಿರೋದ್ರಿಂದ ಟೆನ್ಷನ್ ಇಲ್ಲ. ನೀವು ಧೈರ್ಯವಾಗಿರಿ. ಈ ವಿಷಯ ಯಾರಿಗೂ ಹೇಳ್ಬೇಡಿ, ಅವ್ರು ಅಲರ್ಟ್ ಆಗ್ತಾರೆ. ನಿಜಾನೇ, ಅವ್ರು ಗೊತ್ತಾದ್ರೆ ಕೈಗೆ ಸಿಗ್ದಿರ ಓಡ್ ಹೋಗ್ತಾರೆ. ಆ ಸಿದ್ದು ಅವ್ರ ವಿಷಯ ನಾನು ನೋಡ್ಕೋತೀನಿ. ಮೊದಲು ಈ ವಿಷಯನ ಶೌರ್ಯ ಸರ್ಗೆ ಹೇಳಬೇಕು. ಸರ್, ನಾನು ವೆಂಕಟ್ ಮಾತಾಡ್ತಾ ಇದ್ದೀನಿ. ಸರ್, ನಾವು ಡ್ಯೂಟಿಲೇ ಇದ್ದೀವಿ ಸರ್. ರಾತ್ರಿ ಧನಂಜಯ ಅವ್ರ ಮನೆಗೆ ಬಂದಿದ್ದು ಯಾರು ಅಂತ ಮೇಡಮ್ ಹೇಳಿದ್ರು ಸರ್. ಸಿದ್ದು ಸಂಪದ ಅಂತೆ ಸರ್. ಏನು ಸರ್? ಹಾಂ ಹೌದು ಸರ್. ಸರಿ ಸರ್, ಆ ಸಿದ್ದು ಇವ್ರ ಮೇಲೆ ದ್ವೇಷ ಇಟ್ಕೊಂಡಿದ್ದಾನೆ ಅಂತ ನನಗೆ ಅನುಮಾನ ಇದೆ ಸರ್. ದುಡ್ಡುಗೋಸ್ಕರ ಯಾರ ಪ್ರಾಣನಾದರೂ ತೆಗಿಯೋ ಅಂತವ್ನು ಸರ್. ಏನು ಪರವಾಗಿಲ್ಲ ಸರ್, ಅವ್ರ ಪ್ರಾಣಕ್ಕೆ ನಮ್ಮ ಪ್ರಾಣ ಅಡ್ಡ ಕೊಡ್ತೀವಿ. ಇಡ್ತೀನಿ ಸರ್. ಸರ್ ಹತ್ರ ಮಾತಾಡಿದ್ದೀನಿ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಆ ಸಿದ್ದು ಅವ್ರನ್ನ ಹಿಡಿಯೋದಕ್ಕೆ ಸ್ಪೆಷಲ್ ಟೀಮ್ ಮಾಡಿದಾರಂತೆ. ನಿಮಗೆ ಸೆಕ್ಯೂರಿಟಿ ಆಗಿ ಇನ್ನೂ ಸ್ವಲ್ಪ ಜನರನ್ನ ಕಳಿಸ್ತೀನಿ ಅಂತ ಶೌರ್ಯ ಸರ್ ಹೇಳಿದ್ರು. ಆ ಸಾರ್ ಇರೋದಕ್ಕೆ ಸ್ವಲ್ಪ ಧೈರ್ಯವಾಗಿರೋದಕ್ಕೆ ಆಗ್ತಿದೆ. ಒಳಗಡೆ ಹೋಗಿ ಮೇಡಮ್, ನಾವು ನೋಡ್ಕೋತೀವಿ. ಗುರ್ತಿಡಿದ್ಲು ಅಂತ್ಯಾ ಸಿದ್ದು? ಹಾಗೇನಿಲ್ಲ ಸ್ಯಾಮ್. ಫೋನ್ ಯಾಕೆ ತೆಗಿತಾ ಇಲ್ಲ? ಸರಿ, ಮೆಸೇಜ್ ಮಾಡ್ತೀನಿ. ಲಕ್ಷ್ಮಿ, ಹಾ, ಇನ್ನು ನಮಗೆ ಭಯ ಇಲ್ಲಮ್ಮ. ರಾತ್ರಿ ಬಂದಿದ್ದು ಸಿದ್ದು ಸಂಪದ ಅಂತ
ಕಾನ್ಸ್ಟೇಬಲ್ಸ್ಗೆ ಹೇಳ್ತಿದ್ದ ಹಾಗೆ ಶೌರ್ಯ ಅವ್ರಿಗೆ ಫೋನ್ ಮಾಡಿ ಹೇಳ್ದ. ಶೌರ್ಯ ಅವರೇ ಇನ್ನೂ ಸ್ವಲ್ಪ ಪೊಲೀಸರನ್ನ ಕಳಿಸ್ತಾರಂತೆ. ಏನು ಶೌರ್ಯ ಅವ್ರ ಹತ್ರ ಮಾತಾಡಿದ್ರ? ಯಾರದು? ಹೊರಗಡೆ ಇರೋ ಕಾನ್ಸ್ಟೇಬಲ್ಸು. ಅವಾಗಿಂದ ಶೌರ್ಯ ಅವ್ರಿಗೆ ಕಲ್ಯಾಣಿ ಅಕ್ಕಂಗೆ ಕಾಲ್ ಮಾಡ್ತಾನೆ ಇದ್ದೀನಿ, ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಅಂಥದ್ರಲ್ಲಿ ಕಾನ್ಸ್ಟೇಬಲ್ ಹತ್ರ ಫೋನಲ್ಲಿ ಹೇಗೆ ಮಾತಾಡಿದ್ರು? ಹೌದಮ್ಮ, ನನ್ ಮುಂದೆನೆ ಮಾತಾಡಿದ್ರು. ಅನುಮಾನನೇ ಇಲ್ಲ, ಅವರು ಶೌರ್ಯ ಅವ್ರ ಹತ್ರ ಮಾತಾಡಿಲ್ಲ. ಅಮ್ಮ, ಅವನು ಸಿದ್ದು, ಅಲ್ಲೇ ಪಕ್ಕದಲ್ಲಿರೋ ಲೇಡಿ ಕಾನ್ಸ್ಟೇಬಲ್ ಸಂಪದ, ಇಬ್ರು ಪೊಲೀಸ್ ವೇಷದಲ್ಲಿ ಬಂದಿದ್ದಾರಮ್ಮ. ಹೀಗೇನ್ ಮಾಡೋದು ಲಕ್ಷ್ಮಿ? ಮೊದಲು ಡೋರ್ ಕ್ಲೋಸ್ ಮಾಡೋಣ, ನಡಿಯಮ್ಮ. ಸಿದ್ದು ಏನ್ ಅಷ್ಟೊಂದು ಅವಸರವಾಗಿ ಬರ್ತಿದ್ದಾರೆ? ಅವ್ರಿಗೆ ಅನುಮಾನ ಬಂದಿರೋ ಹಾಗಿದೆ ಸ್ಯಾಮ್. ಇವತ್ತು ನಮ್ ಕೆಲಸ ಆಗ್ಲೇಬೇಕು, ನಡಿ. ಬಾಗ್ಲು ತೆಗಿರಿ, ಬಾಗ್ಲು ತೆಗಿರಿ, ಬಾಗ್ಲು ತೆಗಿರಿ. ಏಯ್ ಬಾಗ್ಲು ತೆಗಿರಿ. ಬಾಗ್ಲು ತೆಗಿರಿ. ಏಯ್ ಸಿದ್ದು, ಮರ್ಯಾದೆಯಾಗಿ ಇಲ್ಲಿಂದ ಹೊರಟೋಗಿ. ನನಗೆ ಒಡವೆ ದುಡ್ಡು ಕೊಟ್ಬಿಡು, ಮರ್ಯಾದೆಯಿಂದ ಹೊರಟೋಗ್ತೀನಿ. ಇಲ್ಲ ಅಂದ್ರೆ ಇವತ್ತು ನನ್ನ ಕೈಯಲ್ಲೇ ಸಾಯ್ತೀರಾ. ಬಾಗ್ಲು ತೆಗೆ, ಬಾಗ್ಲು ತೆಗೆ. ಶೌರ್ಯಗಾಗ್ಲಿ ಕಲ್ಯಾಣಿಗಾಗ್ಲಿ ಫೋನ್ ಮಾಡಮ್ಮ. ಸರಿ ಅಮ್ಮ. ಏಯ್ ಬಾಗ್ಲು ತೆಗಿರಿ, ಬಾಗ್ಲು ತೆಗೆ. ಯಾರು ರಿಸೀವ್ ಮಾಡ್ತಿಲ್ಲಮ್ಮ. ನೀನ್ ಫೋನ್ ಮಾಡ್ತಾನೆ ಇರೇ, ಒಂದ್ಸಲ ಅಲ್ಲ ಅಂದ್ರೂ ಇನ್ನೊಂದ್ಸಲ ಫೋನ್ ತೆಗಿತಾರೆ. ಸೀರೆ ಬಣ್ಣ ಚೆನ್ನಾಗಿ ಬಂತಲ್ವಾ ಆಫೀಸರ್? ಹೌದು ಕಲ್ಯಾಣಿ, ಎಷ್ಟು ವರ್ಷದಿಂದ ಕಲ್ತ್ರು ನನಗ್ ಮಾತ್ರ ಬರ್ತಿಲ್ಲ ಯಜಮಾನ್ರೆ. ಅಮ್ಮವ್ರನ್ನ ಕರಿತೀನಿ ರೀ. ಸರಿ ಹೋಗು, ನೀನ್ ಮಾಡು ಕಲ್ಯಾಣಿ. ಅಮ್ಮೋರೆ ಸೀರೆಗೆ ತುಂಬಾ ಚೆನ್ನಾಗಿ ಬಣ್ಣ ಹಾಕ್ತಾ ಇದಾರಮ್ಮ, ಬನ್ನಿ ಒಂದ್ಸಲ ನೋಡಿ. ನೋಡಿ ಅಮ್ಮೋರೆ. ನೀನಿದ್ರೆ ಈ ಮನೆಗೆ ಕಳೆ ಬರುತ್ತೆ. ನೀನ್ ಬಣ್ಣ ಹಾಕಿದ್ದಕ್ಕೆ ಆ ಸೀರೆಗೆ ಕಳೆ ಬಂತು. ಮತ್ತೆ ಶುರು ಮಾಡಿದ್ಯೇನಮ್ಮ ತಾಯಿ ಹೊಗಳೋದಿಕ್ಕೆ? ಸೀರೆ ಚೆನ್ನಾಗಿ ಬಂತು ಅಂತ ಹೇಳ್ತಿದ್ದೀನಲ್ಲ, ಇನ್ನು ಅವ್ರವ್ರ ಕೆಲಸ ಅವ್ರವ್ರು ನೋಡ್ಕೊಂಡ್ರೆ ಒಳ್ಳೇದು. ಕಲ್ಯಾಣಿ, ಮಗುಗೆ ಪೋಲಿಯೋ ಡ್ರಾಪ್ಸ್ ಹಾಕ್ಸ್ಬೇಕು ಅಂತಿದ್ದಲ್ವಾ? ಹೌದಮ್ಮ ಆಫೀಸರ್. ಹೋಗೋಣ ಕಲ್ಯಾಣಿ. ಅಮ್ಮ ನೀನು ಬರ್ತೀಯಾ? ಬರ್ತಾರೆ ಆಫೀಸರ್. ಸರಿ, ನಾನು ಮಗುನ ರೆಡಿ ಮಾಡ್ಕೊಂಡು ಕರ್ಕೊಂಡು ಬರ್ತೀನಿ. ಸರಿನಮ್ಮ. ಕಲ್ಯಾಣಿ ನಡಿ, ರೆಡಿಯಾಗು. ಬಾಲಾಜಿ, ಅಮ್ಮರೇ, ಆ ಸೀರೆಗೆ ಯಾರ ದೃಷ್ಟಿ ಆದ್ರೂ ಬೀಳುತ್ತೆ. ಚೆನ್ನಾಗಿ ಆರೋವರೆಗೂ ಕಾವಲ್ ಕಾಯ್ತಾ ಇರು. ಆಗ್ಲಿ ಅಮ್ಮರೇ.
ತೆಗಿ ಬಾಗ್ಲು. ಬಾಗಿಲು ತೆಗೀರಿ, ಬಾಗ್ಲು ತೆಗಿ. ಬಾಗಿಲು ತೆಗೀರಿ. ಲಕ್ಷ್ಮಿ, ಮರ್ಯಾದೆಯಿಂದ ಬಾಗ್ಲು ತೆಗಿ. ಇಲ್ಲ ಅಂದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಬಾಗ್ಲು ತೆಗಿ. ನಾನ್ ತೆಗಿಯಲ್ಲ. ತೆಗಿಯಲ್ಲ ಅಂದ್ರೆ ಸುಮ್ನೆ ಬಿಡ್ತೀನಿ ಅನ್ಕೊಂಡಿದ್ಯಾ? ಬಾಗ್ಲು ಒಡ್ದಾಕಾದ್ರೂ ಒಳಗ್ ಬರ್ತೀನಿ. ನಾನು ಒಳಗಡೆ ಬರಬಾರ್ದು ಅನ್ಕೊಂಡ್ರೆ ನೀನೇ ದುಡ್ಡು ಬಂಗಾರ ಎಲ್ಲ ತಂದ್ಕೊಡು. ತೆಗಿ. ಏನಾಯ್ತೆ? ಫೋನ್ ತೆಗೆದ್ರಾ? ಇಲ್ಲಮ್ಮ. ಯಾಕೆ ಅವ್ರ ಜೊತೆ ಜಗಳ? ಅವನ್ ಒಳಗಡೆ ಬರ್ದಿರೋ ಹಾಗೆ ಅವ್ನ್ ಕೇಳ್ದಷ್ಟು ದುಡ್ಡು ಕೊಟ್ಬಿಡೋಣ. ಕೊಟ್ಮೇಲೆ ನಮ್ನ ಏನು ಮಾಡಲ್ಲ ಅಂತ ಹೇಗಮ್ಮ ನಂಬೋದು?